ಇದು 1000 ವರ್ಷ ಇತಿಹಾಸ ಇರುವಂತಹ ಶ್ರೀ ಯೋಗಿ ನಂದೀಶ್ವರ ಸ್ವಾಮಿ ದೇವಸ್ಥಾನ ಕಲ್ಯಾಣಿ. ಇದು ನೋಡಿ ನಮ್ಮ ಕರುನಾಡ ಬ್ರ್ಯಾಂಡ್ ನಂದಿನಿ. ಇಲ್ಲಿಂದ ಮಾತ್ರ ತುಂಬ ಸೂಪರ್ ಆಗಿ ಕಾಣುತ್ತೆ. ಸದ್ಯಕ್ಕೆ ನಂದಿ ಬೆಟ್ಟನೇ ಕಣಮ್ಮ. ಈ ನಂದಿ ಬೆಟ್ಟ ಸಂದಿಗೆ ಬಂದು ನೋಡಿ ನನಗೊಂದು ಹಾಡು ನೆನಪಿಗೆ ಬಂತು. ನಂದಿ ಬೆಟ್ಟದ ಸಂದಿಗೊಂದಿಗೆ ನನ್ನ ಒಯ್ದನು ಚನ್ನು ಕೊಟ್ಟ ಕೈಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ PCB ಡೈರೀಸ್. ಅಲ್ಲಿಂದ ಓದಿ ಮುಂದೆ ಹೋಗ್ತಿದ್ದೀವಿ, ಏನು ಕಾಣಿಸ್ತಾ ಇರಲಿಲ್ಲ. ಸೊ ತುಂಬ ಜನ ಇದ್ದರು, ಏನು ಆ ಥರ ಏನು ಕಮ್ಮಿ ಜನ ಇದ್ದಾರೆ ಜಾಸ್ತಿ ಜನ ಇಲ್ಲ ಅನ್ನೋ ಥರ ಏನು ಫೀಲ್ ಆಗ್ತಿರ್ಲಿಲ್ಲ. ಬಟ್ ಅಂದರೆ ಬೇಜಾರಾಗ್ತಿದೆ ಅಂದರೆ ಏನಕ್ಕೆ ಬೇಜಾರಾಗುತ್ತೆ ಅಂದರೆ ತಿಂದ ಐಟಮ್ ಎಲ್ಲ ಅಲ್ಲಲ್ಲೇ ಎಸೆಯೋರು, ಅದೇ ಒಂದು ಬೇಜಾರು. ದೇವಸ್ಥಾನಕ್ಕೆ ಹೋದ್ವಿ ಟಿಕೆಟ್ ತೊಗೊಂಡು. ದೇವಸ್ಥಾನಗಳಾಗಿರುವಂಥ ಚಿತ್ರಣ ಇದು. 1000 ವರ್ಷಗಳ ಹಳೆಯ ದೇವಸ್ಥಾನ ನೋಡಿ. ದೇವಸ್ಥಾನ ಹೆಂಗಿದೆ, ಅವಾಗ ಹೆಂಗಿದೆ ಹಾಗೇ ಇದೆ, ಕಲ್ಲಿನಿಂದ ಮಾಡಿರುವಂತಹ ದೇವಸ್ಥಾನ. ಸೊ ಇದಕ್ಕೇನು ರಿನೋವೇಟಿವ್ ಆಗಿ ಏನು ಮಾಡಿಲ್ಲ ಇವರು. ಸೊ ಹಿಂಗೆ ಮಾಡಿದ್ರು ಕಲ್ಲಲ್ಲಿ, ಹಂಗೆ ಇದೆ. ಇವಾಗೆಲ್ಲ ಇದೆಲ್ಲ ಹೊರಗಡೆ ಮಾಡಿರೋವಂಥದ್ದು ಇವರು ಓಡಾಡೋಕ್ಕೆ ಅಂತ ಇವಾಗ ರಿನೋವೇಟಿವ್ಗಳು ಮಾಡಿರೋಂಥದ್ದು. ಇದು 1000 ವರ್ಷ ಇತಿಹಾಸ ಇರುವಂಥ ಶ್ರೀ ಯೋಗಿ ನಂದೀಶ್ವರ ಸ್ವಾಮಿ ದೇವಸ್ಥಾನ. ತುಂಬ ಪುರಾತನವಾದಂಥದ್ದು. ಇದು ಯೋಗಿ ನಂದೀಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರುವಂಥ ಕಲ್ಯಾಣಿ. ಇದು ವರ್ಷದ 365 ದಿನಗಳು ಕೂಡ ನೀರು ತುಂಬೇ ಇರುತ್ತಂತೆ, ಖಾಲಿ ಆಗೋದೇ ಇಲ್ವಂತೆ. ನೀರು ತುಂಬ ತಿಳಿ ಇತ್ತು. ಎಷ್ಟೋ ಜನ ಕೈಯಲ್ಲಿ ಆಟ ಆಡ್ತಾಯಿದ್ರು, ಕುಡಿತಾಯಿದ್ರು. ಬಟ್ ಒಳಗೆ ಇಳಿಲಿಕ್ಕೆ ಬಿಡಲ್ಲ ಯಾರನ್ನೂ. ಇದು ನೋಡಿ ನಮ್ಮ ಕರುನಾಡ ಬ್ರ್ಯಾಂಡ್ ನಂದಿನಿ, ರೈತರ ಹೆಮ್ಮೆ. ಕರುನಾಡಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ನಂದಿನಿ ಹಾಲನ್ನೇ ಬಳಸಿ, ನಂದಿನಿ ಉತ್ಪನ್ನಗಳನ್ನೇ ಬಳಸಿ. ಯಾಕೆಂದರೆ ನಮ್ಮ ರೈತರಿಗೆ ನಾವೇ ಹೆಲ್ಪ್ ಮಾಡೋದಂತಲ್ಲ, ಅದು ಸಪೋರ್ಟ್ ಮಾಡೋವಂಥದ್ದು. ಯಾಕಂದರೆ ನಾವು ರೈತರ ಮಕ್ಕಳೇ. ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟಪಡಬೇಕು ಒಬ್ಬ ರೈತ. ಭತ್ತದಿಂದ ಹಿಡಿದು ಒಂದು ಅನ್ನದ ಫಾರ್ಮಿಗೆ ಬರುವಷ್ಟು ಎಷ್ಟು ಕಷ್ಟ ಇದೆ ಒಂದು ಭತ್ತದ ಅಗಳು ಬರೋಕ್ಕೆ ಅಂತ ನನಗೆ ಗೊತ್ತು. ನಾವು ಚಳಿಗೆ ಬಜ್ಜಿ ಕಾಫಿ ತಿನ್ಕೊಂಡು, ಫ್ರೂಟ್ ತಿನ್ಕೊಂಡು ಈ ಜಾಗಕ್ಕೆ ಅಂದರೆ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಇಲ್ಲಿಂದ ಮಾತ್ರ ತುಂಬ ಸೂಪರಾಗಿ ಕಾಣುತ್ತೆ. ಸದ್ಯಕ್ಕೆ ನಂದಿ ಬೆಟ್ಟನೇ ಕಣಮ್ಮ. ಯಾಕಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವರ ಆಟ ಬಲ್ಲವರಾರು ಅಲ್ವಾ. ಈ ಸ್ಪಾಟ್ ಅಂತೂ ತುಂಬ ಜನಕ್ಕೆ ಫೇವ್ರೆಟ್ ಸ್ಪಾಟು. ಯಾಕಂದರೆ ಇಲ್ಲಿ ಇದ್ದವರೆಲ್ಲ ರೀಲ್ಸ್ಗಳು ಮಾಡ್ತಾಯಿದ್ರು, ಸೊ ಫೋಟೋಗಳು ತೊಗೊಳ್ತಾಯಿದ್ರು. ಅವು ಮುಂದೆ ಹೋದ್ವಿ ನಡ್ಕೊಂಡು. ಬಟ್ ವ್ಯೂ ಮಾತ್ರ ಏನು ಕಾಣ್ತಾ ಇರಲಿಲ್ಲ. ಫಸ್ಟ್ ನೋಡಿ ಫುಲ್ಲು ಫಾಗು, ಒಂದೊಂದು ಚೂರು ಸ್ವಲ್ಪ ಕಾಣೋದು. ಸೊ ಟೈಮ್ ಹತ್ರ ನಿಮಗೆ 12 ಗಂಟೆ ಆಗಿತ್ತು. ಸೊ ನಾವು ಒಂದು ನೋಡಿ ಸ್ನೇಹಿತರೆ, ಇವಾಗ ಕಾಣಿಸ್ತಾ ಇದೆ ಕೆಳಗೆ ಒಂದಷ್ಟು ಮನೆಗಳು ಚಿಕ್ಕದಾಗಿ ಕಾಣಿಸ್ತಿದೆ. ಬಟ್ ಅವು ದೊಡ್ಡ ಊರೇ, ಬಟ್ ಚಿಕ್ಕದಾಗಿ ಕಾಣಿಸ್ತಿದೆ ನಿಮಗೆ. ಇಲ್ಲಿಂದ ನಿಮಗೆ ಮೋಡಗಳು ಮೂವ್ ಆಗೋದು ಗೊತ್ತಾಗುತ್ತೆ ನೋಡಿ. ನಾವೇನೋ ಇಷ್ಟವರೆಗೂ ಮೋಡದ ಒಳಗಡೆ ಇದ್ವೇನೋ, ಇವಾಗೇನೋ ಮೋಡ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ನಿಸ್ತಿದೆ. ಸೊ 12 ಗಂಟೆ 12:15 ಈ ರೀತಿ ಅನ್ನಿಸ್ತಿದೆ. ಅಂದರೆ ನಿಮಗೆ ನೇಚರ್ನ ಇಮೇಜಿನ್ ಮಾಡ್ಕೊಳ್ಳಿ ಯಾವ ಥರ ಇತ್ತು ಅಂತ. ಅಲ್ಲಿಂದ ಹೊರಟ್ವಿ ನೋಡಿ. ಇಲ್ಲೆಲ್ಲ ಕೂರೋಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ಬಂದ್ವಿ, ಮಕ್ಕಳಾಡೋಕ್ಕೆ ಅಂತ ಹೇಳ್ಬಿಟ್ಟು ಟವರ್ಸ್ ಮಾಡಿದ್ದಾರೆ. ಸೊ ಟವರ್ಸ್ ಟೆಂಟ್ಸ್, ಅದ್ರ ಮೇಲೆ ಹೋಗಿ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ನಾವು ಮಿಸ್ ಮಾಡಿರೋ ಪಾಯಿಂಟ್ ಏನು ಅಂದರೆ, ನಾನು ಸಮ್ಮರ್ ಪ್ಯಾಲೇಸು ಟಿಪ್ಪು ಅವ್ರದ್ದು ಅದನ್ನು ನೋಡೋಕ್ಕೆ ಹೋಗೇ ಇಲ್ಲ. ಇದೇ ಸಮ್ಮರ್ ಪ್ಯಾಲೇಸು, ನನಗೆ ಗೊತ್ತಿಲ್ಲ ಅಲ್ಲೇ ಇದೆ ಅಂತ. ಜಸ್ಟ್ ಹೋಗಿದ್ದಿದ್ದು ಅಷ್ಟು ಗೊತ್ತಾಗ್ದಲೇ ಹಂಗೆ ವಾಪಸ್ ಬಂದುಬಿಟ್ಟಿದ್ದೀವಿ. ಮತ್ತು ಅರ್ಕಾವತಿ ನದಿ ಉಗಮ ಸ್ಥಾನನೂ ನೋಡೋಕ್ಕೆ ಹೋಗಿಲ್ಲ. ಸೊ ಇವೆರಡನ್ನೂ ಮತ್ತೆ ಕಂಪ್ಲೀಟ್ ಮಾಡೋಕ್ಕೆ ಇನ್ನೊಂದು ಸತಿ ಹೋಗಬೇಕು.
ಈ ನಂದಿ ಬೆಟ್ಟದ ಸಂದಿಗೊಂದಿ ನೋಡಿ ನನಗೊಂದು ಹಾಡು ನೆನಪಿಗೆ ಬಂತು. ನಂದಿ ಬೆಟ್ಟದ ಸಂದಿಗೊಂದಿಗೆ ನನ್ನ ಒಯ್ದನು ಚನ್ನು, ಕೊಟ್ಟ ಕೈಗೆ ಒಳಬನ್ನು. ಪರಂಗಿಯವರು ಏನು ಬಿಟ್ಟಿದ್ದಾರೆ ಅಂದರೆ ಇದೊಂದು ಪಿರಂಗಿ ಬಿಟ್ಟಿದ್ರು. ನೋಡಿಕೊಂಡು ನಂದಿ ಹಿಲ್ಸ್ದು ಜರ್ನಿ ಕಂಪ್ಲೀಟ್ ಮಾಡಿ ಮತ್ತೆ ವಾಪಸ್ ಹೋಗಬೇಕಾದ್ರೂ ಕೂಡ ತುಂಬ ನೇಚರು ಎಷ್ಟು ಕೂಲ್ ಇತ್ತು ಅಂದರೆ ವೆದರು ಮಳೆಗಾಲಕ್ಕೆ ಸೂಪರ್ ಆಗಿತ್ತು. ವೀಕೆಂಡ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ, ಯಾಕಂದರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ, ಯಾಕಂದರೆ ತುಂಬ ಜನ ಬಂದಿರ್ತಾರೆ. ಸೊ ವೀಕ್ ಡೇಸಲ್ಲಿ ಆರಾಮಾಗಿ ನೀವು ಹೋಗಿ ಬರ್ಬೋದು. ಬೆಂಗಳೂರಿಂದ ತುಂಬ ದೂರ ಏನಿಲ್ಲ, 45 ಕಿಲೋಮೀಟರ್ಸು. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಒಂದು ದಿವಸ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಎಲ್ರಿಗೂ ಧನ್ಯವಾದಗಳು. PCB ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮುಂದಿನ ವೀಡಿಯೋಸ್ದು. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬೆಂಗಳೂರಿನ ಕಡೆ ಹೊರಟ್ವಿ. ತುಂಬ ಖುಷಿ ಇತ್ತು. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಎಷ್ಟೇ ಸ್ಟ್ರೆಸ್ಸು, ಎಷ್ಟೇ ಕಷ್ಟ, ಎಷ್ಟೇ ನೋವುಗಳು, ಎಷ್ಟೇ ಬೇಜಾರಿದ್ರೂ ಎಲ್ಲನೂ ಮರೆತುಬಿಟ್ಟು ಆರಾಮಾಗಿರ್ತೀವಿ ಪರಿಸರದ ಜೊತೆ. ಎಷ್ಟೇ ಬೇಜಾರಿದ್ರೂ ಪ್ರಕೃತಿ ನೋಡಿದ ತಕ್ಷಣ ಮುಖದಲ್ಲಿ ಮನಸ್ಸಲ್ಲಿ ಮಂದಹಾಸ ಹುಟ್ಟುತ್ತೆ, ಮನಸ್ಸು ತಿಳಿ ಅನಿಸುತ್ತೆ. ನೀವು ಕೂಡ ಪರಿಸರದ ಜೊತೆ ಬೆರೀರಿ, ಮನಸ್ಸನ್ನು ಹಗುರಾಗಿಸ್ಕೊಳ್ಳಿ, ನೆಮ್ಮದಿಯಾಗಿರಿ. ಥ್ಯಾಂಕ್ ಯು, ಧನ್ಯವಾದಗಳು.